ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್. ನಾನಿವತ್ತು ಕೋಳಿ ಸಾಂಬಾರು ಹಾಗೆ ರುಚಿ ಕೊಡುವ ಬೇಳೆ ಸಾಂಬಾರು ಮಾಡ್ತಾಯಿದ್ದೇನೆ. ಅಂದರೆ ಕೋಳಿ ಸಾಂಬಾರು ಥರವೇ ಆಗ್ತದೆ ಟೇಸ್ಟ್. ಅದಕ್ಕೆ ಬೇಕಾದಾಗೆ ಕಾಯಿ ತುರಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಒಣಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ತಗೊಂಡಿದ್ದೇನೆ. ಫ್ರೆಂಡ್ಸ್, ಅದನ್ನಿನ್ನು ಚೆಂದ ಮಾಡಿ ಫ್ರೈ ಮಾಡುವ. ನೋಡಿ, ಚೆಂದ ಫ್ರೈ ಆಗಬೇಕು, ಕರಚಬಾರ್ದು ಫ್ರೆಂಡ್ಸ್. ಡ್ರೈ ಮಾಡಿಬಿಟ್ಟು ಫ್ರೈ ಮಾಡಬೇಕು, ಆಯಿಲ್ ಆ್ಯಡ್ ಮಾಡೋದು. ಹಾಗೆ ನಾವು ತಗೊಂಡ ತೆಂಗಿನಕಾಯಿ ತುರಿ ಉಂಟಲ್ಲ, ರೆಡಿ ಮಾಡಿಟ್ಟದನ್ನು ಅದನ್ನು ಗ್ರೈಂಡರಿಗೆ ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಿಕೊಳ್ಳುವ. ನಂತರ ಅದರ ಹಾಲನ್ನು ನಾವು ತೆಗೆದಿಟ್ಕೊಳ್ಬೇಕು. ಹೀಗೆ ನೋಡಿ, ಕಾಯಿ ತುರಿಯ ಹಾಲನಿಗೆ ತೆಗೆದಿಟ್ಕೊಳ್ಬೇಕು. ನಂತರ ನಾವು ಮಸಾಲೆ ರೆಡಿ ಮಾಡಿದ್ದೇವೆ ನೋಡಿ, ಆ ಮಸಾಲೆಯನ್ನು ಗ್ರೈಂಡರಿಗೆ ಹಾಕಬೇಕು. ಹಾಗೆ ಕಾಯಿ ತುರಿಯ ಹಾಲನ್ನು ಹಾಕಬೇಕು. ನೋಡಿ, ಈ ಥರ ಆಗ್ತದೆ. ನಂತರ ನಾವು ಬೇಳೆಯನ್ನು ಚೆಂದ ಮಾಡಿ ಕುಕ್ಕರ್ಗೆ 1 ಸ್ಪೂನು ಆಯಿಲ್ ಮತ್ತು 1 ಸ್ಪೂನು ಅರಿಶಿನ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿಬಿಟ್ಟು ನಾವು ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಬರುವ ತನಕ ಹಾಗೆ ಬಿಡಬೇಕು. ನೋಡಿ, ಚೆಂದ ವಿಸಿಲ್ ಬರಬೇಕು. ನಂತರ ನೋಡಿ, ಮತ್ತು ನಾವು ಸ್ಟವ್ ಆನ್ ಮಾಡಿಬಿಟ್ಟು ದೊಡ್ಡ ಬಾಣಲೆಯನ್ನು ಇಡುವ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ಬೆಳ್ಳುಳ್ಳಿಯನ್ನು 4 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಬೆಳ್ಳುಳ್ಳಿ ಚೆಂದ ಮಾಡಿ ಫ್ರೈ ಆಗಬೇಕು. ಆನಂತರ ನಾವು ಅದಕ್ಕೆ ಸಾಸಿವೆಯನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚೆಂದ ಮಾಡಿ ಚಿಟಪಟ ಅಂತ ಹೊಡಿಬೇಕು. ನಂತರ ನಾನು ಅದಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಆನಂತರ ನಾನು ಮೊದಲೇ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಆ್ಯಡ್ ಮಾಡಿ ಚೆಂದ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಚೆಂದವಾಗಿ ಫ್ರೈ ಆಗಬೇಕು. ನೋಡಿ, ಚೆಂದ ಫ್ರೈ ಆಗಿದೆ. ಇನ್ನು ಅದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡ ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಟೊಮೆಟೊ ಸಹ ಚೆಂದ ಮಾಡಿ ಫ್ರೈ ಮಾಡಬೇಕು, ಇಲ್ಲದ್ರೆ ಹಸಿ ವಾಸನೆ ಬರ್ತದೆ. ಟೊಮೆಟೊ ಚೆಂದ ಫ್ರೈ ಆಗುವಾಗ ಅದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸಬೇಕು. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ, ಯಾಕೆಂದರೆ ಬೇಳೆಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಆಲ್ರೆಡಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ಚೆಂದ ಮಾಡಿ ಫ್ರೈ ಆದ ನಂತರ ಫ್ರೆಂಡ್ಸ್, ನಾವು ಕುಕ್ಕರ್ನಲ್ಲಿ ಬೇಯಿಸಿದ ಬೇಳೆ ಉಂಟಲ್ಲ ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್, ಅದು ಚೆಂದ ಮಾಡಿ ಕುದಿ ಬರಲಿ. ನೋಡಿ, ಚೆಂದ ಆಗಿದೆ, ಚೆಂದ ಪರಿಮಳ ಬರ್ತಾಯಿದೆ. ಇದು ಮತ್ತು ಕೋಳಿ ಸಾಂಬಾರು ಹೇಗೆ ಆಗ್ತದೆ ಹಾಗೆ ಆಗ್ತಿದೆ, ರೊಟ್ಟಿಗೆಲ್ಲ ಆ್ಯಡ್ ಮಾಡ್ಬೋದು. ನಂತರ ನಾವೇನು ಮಸಾಲೆ ಮಾಡಿಟ್ಟಿದ್ದೇವೆ ನೋಡಿ, ಕಾಯಿ ಹಾಲಿಗೆ ಮಸಾಲೆಯನ್ನು ಹಾಕಿ ಕಡ್ದಿದ್ದೇವಲ್ಲ, ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ಆನಂತರ ನೋಡಿ, ಸಾಂಬಾರು ಈ ಥರ ಆಗ್ತದೆ. ಇದು ತುಂಬಾ ಟೇಸ್ಟ್ ಆಗ್ತದೆ. ಯಾವುದು ರೊಟ್ಟಿಗೂ ತಿನ್ಬೋದು, ಅನ್ನಕ್ಕೂ ಆಗ್ತದೆ, ಚಪಾತಿಗೂ ಯಾವುದಕ್ಕೂ ಆಗ್ತದೆ. ಸೇಮ್ ಕೋಳಿ ಸಾಂಬಾರು ಟೇಸ್ಟ್ ಬರ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.